ಇವತ್ತಿನ ಕಲರ್ಸ್ ಕನ್ನಡದ ನಂದಗೋಕುಲ ಧಾರಾವಾಹಿ ಪ್ರೇಕ್ಷಕರಿಗೆ ಶಾಕ್ ಮೇಲ್ ಶಾಕ್ ನೀಡಿದ ಎಪಿಸೋಡ್ ಆಗಿದೆ. ಆರಂಭದಿಂದ ಕೊನೆಯವರೆಗೂ ಕಥೆ ಒಂದೇ ಕ್ಷಣವೂ ಸಡಿಲವಾಗದೆ ಪ್ರತಿ ದೃಶ್ಯವೂ ಕುತೂಹಲ, ಆತಂಕ ಮತ್ತು ಭಾವನೆಯ ಅಲೆಗಳನ್ನು ಹುಟ್ಟಿಸಿದೆ. ಇಷ್ಟು ದಿನ ಸಂಭ್ರಮದ ವಾತಾವರಣದಲ್ಲೇ ಸಾಗುತ್ತಿದ್ದ ಮಾಧವನ ಮದುವೆ ಕಥೆ ಇವತ್ತು ಏಕಾಏಕಿ ಬಿರುಗಾಳಿಗೆ ಸುಲುಕಿದಂತೆ ಆಯಿತು. ನಂದಕುಮಾರನಿಗೆ ತನ್ನ ಮಗನ ಮದುವೆ ಎಂದರೆ ಅದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಅದು ಅವನ ಜೀವಮಾನ ಕನಸು. ತನ್ನ ಮೊದಲ ಮಗ ಮಾಧವನನ್ನು ಮದುವೆ ಮಾಡಬೇಕು, ಒಳ್ಳೆಯ ಕುಟುಂಬಕ್ಕೆ ಸೇರಿಸಬೇಕು, ಸಂಸ್ಕಾರ ಸಂಪ್ರದಾಯಗಳೊಂದಿಗೆ ಹೊಸ ಜೀವನ ಆರಂಭಿಸಬೇಕು ಎಂಬ ಆಶಯ ಅವನ ಮನಸ್ಸಿನಲ್ಲಿ ವರ್ಷಗಳಿಂದ ಬೆಳೆದಿತ್ತು. ನಂದಕುಮಾರ್ ಕುಟುಂಬಕ್ಕೂ ಈ ಮದುವೆ ಒಂದು ದೊಡ್ಡ ಗೌರವದ ವಿಷಯವಾಗಿತ್ತು. ಊರಿನವರು, ಬಂಧುಗಳು, ಸಂಬಂಧಿಕರು ಎಲ್ಲರೂ ಈ ಮದುವೆಯನ್ನು ನೋಡಲು ಕಾಯುತ್ತಿದ್ದರು. ಅದಕ್ಕಾಗಿಯೇ ಮದುವೆ ಮಂಟಪಕ್ಕೆ ಹೊರಟಾಗ ಕುಟುಂಬದ ಎಲ್ಲರ ಮುಖದಲ್ಲೂ ನಗು, ಹರ್ಷ ಮತ್ತು ತೃಪ್ತಿ ತುಂಬಿತ್ತು. ಆದರೆ ಆ ಸಂತೋಷ ಕ್ಷಣವೇ ಹೆಚ್ಚು ಸಮಯ ಉಳಿಯಲಿಲ್ಲ. ಮದುವೆ ಮಂಟಪದ ಎದುರೇ ಪ್ರೇಕ್ಷಕರು ಊಹಿಸಿಕೊಳ್ಳದಂತಹ ದೃಶ್ಯ ಕಣ್ಣಿಗೆ ಬಿತ್ತು. ಮದುಮಗಳಾದ ಪ್ರಿಯಾಳ ತಂದೆ ತಾಯಿಗೆ ಸಾಲ ಕೊಟ್ಟವರು ಅಚಾನಕ್ಕಾಗಿ ಅಲ್ಲಿಗೆ ಬಂದು ನಿಂತರು. ಮದುವೆಯ ಶುಭ ಸಂದರ್ಭದಲ್ಲಿ ಈ ರೀತಿ ಹಣದ ವಿಚಾರವನ್ನು ಎತ್ತಿಕೊಳ್ಳುವುದು ಎಷ್ಟು ದೊಡ್ಡ ಅವಮಾನ ಎಂಬುದನ್ನೇ ಲೆಕ್ಕಿಸದೆ ಅವರು ನಾವು ಕೊಟ್ಟ ಸಾಲವನ್ನು ಇವತ್ತೇ ಹಿಂತಿರುಗಿಸಬೇಕು ಎಂದು ಗಲಾಟೆ ಶುರು ಮಾಡಿದರು. ಆ ಕ್ಷಣದಲ್ಲಿ ಮದುವೆ ಮಂಟಪದ ವಾತಾವರಣವೇ ಸಂಪೂರ್ಣ ಬದಲಾಗಿದೆ. ಸಂಗೀತ, ಮಂಗಳವಾದ್ಯ, ನಗು ಆಲ್ ಸಡನ್ಲಿ ನಿಂತು ಹೋದಂತಾಯಿತು. ಮದುವೆಗೆ ಬಂದ ಅತಿಥಿಗಳು ಒಬ್ಬರ ಮುಖ ಒಬ್ಬರು ನೋಡುವಂತಾಯಿತು. ಪ್ರಿಯಾಳ ತಂದೆ ತಾಯಿ ಸಂಪೂರ್ಣ ಗಾಬರಿಗೊಂಡರು. ತಮ್ಮ ಮಗಳ ಮದುವೆ ದಿನದಲ್ಲೇ ಇಂತಹ ಅವಮಾನ ಎದುರಾಗುತ್ತದೆ ಎಂದು ಅವರು ಕನಸಲ್ಲೂ ಯೋಚಿಸಿರಲಿಲ್ಲ. ಸಾಲದ ವಿಚಾರವನ್ನು ಮರೆಮಾಚಿಕೊಂಡು ಮದುವೆ ಮಾಡಲು ಮುಂದಾದದ್ದೇ ತಪ್ಪೇ, ಅಥವಾ ಕಾಲವೇ ಅವರಿಗೆ ಈ ರೀತಿಯ ಶಿಕ್ಷೆ ನೀಡುತ್ತಿದೆಯೇ ಎಂಬ ಪ್ರಶ್ನೆ ಅವರ ಮುಖದಲ್ಲೇ ಬರೆಯಲ್ಪಟ್ಟಿತ್ತು. ಇದನ್ನೆಲ್ಲ ನೋಡಿದ ಮಾಧವನ ತಂದೆ ನಂದಕುಮಾರ್ಗಂತೂ ಇದು ಭಾರೀ ಆಘಾತ. ಅವನು ತನ್ನ ಬೀಗರನ್ನು ತುಂಬಾ ಒಳ್ಳೆಯವರು, ನೀತಿವಂತರು, ಸಂಸ್ಕಾರವಂತರು ಎಂದು ನಂಬಿಕೊಂಡಿದ್ದ. ಮದುವೆ ಸಂಬಂಧಕ್ಕೆ ಹಣ, ಸಾಲ, ಮೋಸ ಇವೆಲ್ಲ ಬರೋದಿಲ್ಲ ಎಂದು ಅವನು ಭಾವಿಸಿದ್ದ. ಆದರೆ ಈಗ ಬೀದಿ ಮಧ್ಯೆ ಮದುವೆ ಮಂಟಪದ ಎದುರೇ ಜಗಳ ನಡೆಯುತ್ತಿರುವುದನ್ನು ನೋಡಿ ಅವನೊಳಗೆ ನೂರಾರು ಪ್ರಶ್ನೆಗಳು ಎದ್ದೇಳುತ್ತಿವೆ. ನಾನು ನಂಬಿದ ಕುಟುಂಬ ಇದೇನಾ? ನನ್ನ ಮಗನ ಭವಿಷ್ಯಕ್ಕೆ ನಾನು ತಪ್ಪು ನಿರ್ಧಾರ ತೆಗೆದುಕೊಂಡೇನಾ ಎಂಬ ಆತಂಕ ಅವನ ಮನಸ್ಸನ್ನು ಕಾಡುತ್ತಿದೆ. ಇನ್ನೊಂದೆಡೆ ಮಾಧವನ ಸ್ಥಿತಿ ಇನ್ನೂ ನೋವಿನದ್ದು. ತನ್ನ ಮದುವೆ ದಿನವೇ ತನ್ನ ಪ್ರೀತಿಯ ಜೀವನಕ್ಕೆ ಮಂಕು ಆವರಿಸುತ್ತಿರುವುದನ್ನು ನೋಡಿ ಅವನ ಮನಸ್ಸು ತುಂಡಾಗುತ್ತಿದೆ. ಪ್ರಿಯಾಳ ಮೇಲಿನ ಪ್ರೀತಿ, ತಂದೆ ತಾಯಿಯ ಗೌರವ, ಸಮಾಜದ ಮುಂದೆ ಕುಟುಂಬದ ಮಾನ ಆಲ್ ಒಂದೇ ಸಮಯದಲ್ಲಿ ಅವನ ಮೇಲೆ ಭಾರವಾಗಿ ಬೀಳುತ್ತಿದೆ. ಈ ಮದುವೆ ನಿಲ್ಲಬೇಕಾ ಅಥವಾ ಸತ್ಯ ಹೊರಬಂದರೂ ಮುಂದೆ ಸಾಗಬೇಕಾ ಎಂಬ ದ್ವಂದ್ವದಲ್ಲಿ ಅವನು ಸಿಲುಕಿದ್ದಾನೆ. ಈ ಎಲ್ಲಾ ಬೆಳವಣಿಗೆಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಭಾರೀ ಕುತೂಹಲ ಹುಟ್ಟಿಸಿವೆ. ಈ ಮದುವೆ ಇಲ್ಲಿಯೇ ಮುರಿದು ಬೀಳುತ್ತದೆಯೇ, ಅಥವಾ ನಂದಕುಮಾರ್ ತನ್ನ ದೊಡ್ಡ ಮನಸ್ಸಿನಿಂದ ಎಲ್ಲವನ್ನೂ ಸಹಿಸಿಕೊಂಡು ಮದುವೆಯನ್ನು ಮುಂದುವರಿಸುತ್ತಾನೆಯೇ? ಮದುವೆಯಾದ ಮೇಲೆ ಈ ಸಾಲದ ಸತ್ಯ ಇನ್ನಷ್ಟು ದೊಡ್ಡ ಸಮಸ್ಯೆಯಾಗಿ ಕುಟುಂಬದೊಳಗೆ ಬಿರುಕು ಮೂಡಿಸುತ್ತದೆಯೇ? ಇದಕ್ಕಾಗಿಯೇ ನಂದಗೋಕುಲ ಧಾರಾವಾಹಿ ಸಾಮಾನ್ಯ ಸೀರಿಯಲ್ ಅಲ್ಲ. ಇದು ಒಕ್ಕೂಟ ಕುಟುಂಬದ ಜೀವನದಲ್ಲಿ ಹಣ, ನಂಬಿಕೆ, ಗೌರವ ಮತ್ತು ಸಂಬಂಧಗಳು ಹೇಗೆ ಪರಸ್ಪರ ಗುದ್ದಿಕೊಳ್ಳುತ್ತವೆ ಎಂಬುದನ್ನು ತುಂಬಾ ನೈಜವಾಗಿ ತೋರಿಸುತ್ತಿದೆ. ಪ್ರತಿಯೊಬ್ಬ ಮನೆಯಲ್ಲೂ ನಡೆಯಬಹುದಾದ ಸಮಸ್ಯೆಗಳನ್ನು ಕಥೆಯ ರೂಪದಲ್ಲಿ ಪ್ರೇಕ್ಷಕರ ಮುಂದೆ ಇಡುತ್ತಿರುವುದು ಈ ಧಾರಾವಾಹಿಯ ಶಕ್ತಿ. ಇವತ್ತಿನ ಎಪಿಸೋಡ್ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಮದುವೆ ಎಂದರೆ ಕೇವಲ ಎರಡು ಮನಸ್ಸುಗಳ ಸೇರ್ಪಡೆಯಲ್ಲ, ಅದು ಎರಡು ಕುಟುಂಬಗಳ ಸತ್ಯ ಸುಳ್ಳುಗಳ ಪರೀಕ್ಷೆಯೂ ಹೌದು. ಮುಂದಿನ ಎಪಿಸೋಡ್ಗಳಲ್ಲಿ ಈ ಸತ್ಯ ಯಾವ ರೀತಿಯಲ್ಲಿ ಹೊರಬರುತ್ತದೆ, ಯಾವ ಸಂಬಂಧಗಳು ಉಳಿಯುತ್ತವೆ, ಯಾವುವು ಮುರಿಯುತ್ತವೆ ಎಂಬುದನ್ನು ನೋಡಲು ಪ್ರೇಕ್ಷಕರು ಕಾತುರದಿಂದ ಕಾಯುತ್ತಿದ್ದಾರೆ. ನಂದಗೋಕುಲದ ಈ ದೊಡ್ಡ ತಿರುವಿನ ಬಗ್ಗೆ ನಿಮ್ಮ ಮನಸ್ಸಿನ ಮಾತೇನು? ನಂದಕುಮಾರ್ ತೆಗೆದುಕೊಳ್ಳುವ ನಿರ್ಧಾರ ಸರಿಯಾಗಿರುತ್ತದೆಯೇ? ಮಾಧವನ ಜೀವನ ಯಾವ ದಿಕ್ಕಿಗೆ ಸಾಗುತ್ತಿದೆ ಎಂದು ನಿಮಗೆ ಅನಿಸುತ್ತಿದೆ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಅಗತ್ಯ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ.